ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ತುಂಬ ಜನ ಕಮರ್ಷಿಯಲ್ ಆಗಿ ಅಡಿಕೆ ತೋಟಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅವರವರ ಅನುಕೂಲತೆಗೆ ತಕ್ಕಂತೆ ಅವರವರು ಮಾಡ್ತಾ ಇದ್ದಾರೆ. ಬಟ್ ತುಂಬ ಜನ ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಗಿಡಗಳನ್ನು ಆರಿಸಬೇಕು, ಯಾವ ಮಣ್ಣಿಗೆ, ಯಾವ ಏರಿಯಾಕ್ಕೆ ಯಾವ ಗಿಡ ಸೂಕ್ತ, ಯಾವ ತಳಿ ಸೂಕ್ತ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ನಡುವಾಗ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು, ಗಿಡಗಳನ್ನು ಎಷ್ಟು ಅಡಿಗೆ ಒಂದರಂತೆ ನೆಡಬೇಕು, ನೀರಾವರಿ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಮೊದಲಾಗಿ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ವಿಡಿಯೋ ಒಳ್ಳೆಯದಾಗಿದ್ದರೆ ಇದಕ್ಕೂ ತಾವು ತಮ್ಮ ಶುಭಾಶಯ ಆಶೀರ್ವಾದಗಳನ್ನು ಕೋರಿ ಅನ್ನುತ್ತಾ ಬನ್ನಿ. ಹಾಗಾದರೆ ಅಡಿಕೆ ಗಿಡಗಳ ತೋಟಗಳನ್ನು ಮಾಡುವಾಗ ಸಮತಟ್ಟಾದ ಜಾಗ ಬೇಕಂತ ಅವಶ್ಯಕತೆ ಏನಿಲ್ಲ. ಪ್ರಕೃತಿ ಹೇಗಿದೆಯೋ ಅದನ್ನು ನಮಗೆ ಬೇಕಾದಂತೆ ಯೂಸ್ ಮಾಡಬಹುದು. ಖಾಲಿ ಗಿಡ ನೆಡಲಿಕ್ಕೋಸ್ಕರ ಮಾತ್ರ ಒಂದು ಹೊಂಡ ಕರೆಕ್ಟಾಗಿದ್ದರೆ ಆಯಿತು. ಹೊಂಡ ಪ್ರಿಪರೇಷನ್ ಹೇಗೆ, ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಅಡಿ ಅಂತರವನ್ನು ಇಡಬೇಕು. ಸರಿಯಾಗಿ 9 ಅಡಿ ಅಂತರವನ್ನು ಇಡಬೇಕು. ಆನಂತರ ಹೊಂಡ 3 ಅಡಿ ಅಗಲ, 1.5 ಅಡಿ ಡೀಪು. ನೋಡಿ, ಇಲ್ಲಿ ಕಾಣ್ತಾ ಇದೆ ತಮಗೆ, ಇದು 3 ಅಡಿ ಅಗಲಕ್ಕೆ ಹೊಂಡವನ್ನು ಕೊರೆದಿದ್ದೇವೆ. 1.5 ಅಡಿ ಡೀಪ್ ಇದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನೊಟ್ಟಿಗೆ ಸುಣ್ಣ ಮತ್ತು ಕ್ಲೋರೋವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ತಮಗೆ ಕಾಣ್ತಾ ಇದೆ ವೈಟ್ ಮತ್ತು ಕ್ಲೋರೋ. ಇದರ ಉದ್ದೇಶ ಮಣ್ಣಿನ ರಸಸಾರಗಳು ಸರಿ ಪ್ರಮಾಣದಲ್ಲಿ ಸಿಗಲಿ ಅನ್ನುವ ಉದ್ದೇಶ. ಕ್ಲೋರೋ ಹಾಕುವುದು ಗಿಡದ ಬುಡಕ್ಕೆ ಯಾವುದೇ ರೀತಿಯ ಬೇರಿಗೆ ಹುಳಗಳು ತೊಂದರೆ ಕೊಡದಂತೆ ಇರಲು ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ಆನಂತರ ಗಿಡಗಳ ಆರಿಸುವಿಕೆ. ಗಿಡಗಳು ಸಾಧಾರಣ 1 ವರ್ಷದ ಒಳಗಿನ ಗಿಡಗಳು ಸಿಕ್ಕಿದರೆ ಬಹಳ ಉತ್ತಮ. ನೋಡಿ, ಎಷ್ಟೊಂದು ಒಳ್ಳೆಯ ರೀತಿಯ ತಮಗೆ ಗುಡ್ಡ ಸಾಲಿಗೆ ಆದರೆ ಮೋಹಿತ್ ನಗರ್, ಸೈಗನ್ ಇಂಥ ತಳಿಗಳು ಉತ್ತಮ. ಅದೇ ಬಯಲು ಸಾಲಿಗೆ ಆದರೆ ಮಂಗಳ, ಇಂಟರ್ಸಿ ಇಂಥ ಗಿಡಗಳನ್ನು ತಾವು ಹಾಕಬಹುದು. ನಾವು ಇಲ್ಲಿ ತೆಗೆದುಕೊಳ್ಳುವಂಥದ್ದು ಮೋಹಿತ್ ನಗರ್ ತಳಿ. ಇದು ಗಿಡಗಳನ್ನು ಆರಿಸುವಾಗ ಇಂಥ ಸಾಧಾರಣ 1.5 ರಿಂದ 2 ಅಡಿ ಹೈಟ್ ಇರುವ ಗಿಡಗಳನ್ನು ಆರಿಸುವುದು ಬಹಳ ಉತ್ತಮ. ಯಾಕೆಂದರೆ ಇವುಗಳ ಬೇರುಗಳು ಗ್ರೋತ್ ಪ್ರಮಾಣದಲ್ಲಿ ಇರುವುದರಿಂದ ಬೇಗನೆ ಮಣ್ಣಿಗೆ ಸೆಟ್ ಆಗ್ತವೆ. ಬೇರುಗಳು ಇವಾಗಷ್ಟೇ ಹೊರಡಿರುವುದರಿಂದ ಬೇಗನೆ ಮಣ್ಣಿಗೆ ಸೆಟ್ ಆಗ್ತವೆ. ಅದಕ್ಕೋಸ್ಕರ ಈ ಹೈಟಿನ, ಈ ಒಂದು ಹೆಲ್ತಿನ ಗಿಡಗಳನ್ನೇ ಆರಿಸುವುದು ಬಹಳ ಮುಖ್ಯ. ಎರಡನೇದು, ಗಿಡಗಳನ್ನು ಆರಿಸುವಾಗ ಇದರ ಬುಡ ಮಿನಿಮಮ್ 1 ಬೆರಳಿನ ಗಾತ್ರಕ್ಕಾದು ದಪ್ಪ ಇರಬೇಕು. ಆವಾಗ ಅದು ಸೆಲೆಕ್ಟೆಡ್ ಅಡಿಕೆಯಿಂದ ಮಾಡಿರುವ ಸಸಿ ಅಂತ ತಾವು ತಿಳಿಯಬಹುದು. ಕೆಲವೊಂದು ತುಂಬ ವೀಕ್ ಆಗಿರುವಂಥ ಗಿಡಗಳಿರ್ತದೆ, ಆದರೆ ಅದು ನಾಟಿಗೆ ಅಷ್ಟು ಉತ್ತಮವಲ್ಲ. ಇದು ನನ್ನ ಅನಿಸಿಕೆ, ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ಥರ ಇರ್ತದೆ. ಬಟ್ ಈ ರೀತಿಯಾದಂಥ ಗಿಡವನ್ನು ಆರಿಸುವುದು ಬಹಳ ಮುಖ್ಯ. ಆನಂತರ ಅಂತರ ನಿಮಗೆ ಮೊದಲೇ ಹೇಳಿದೆ, ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಅಡಿ ಅಂತರ ಬೇಕು. ಅಂದರೆ ಈ ರೀತಿಯಾಗಿ ನಾವು ಹಾಕಿದ್ದೇವೆ. ನೋಡಿ, ಪ್ರತಿ ಗಿಡಗಳನ್ನು 9 ಅಡಿ ಅಂತರಕ್ಕೆ ಹಾಕಿದ್ದೇವೆ. ಆನಂತರ ನೀರಾವರಿ ವ್ಯವಸ್ಥೆಯನ್ನು ಅವರವರ ಅನುಕೂಲತೆಗೆ ತಕ್ಕಂತೆ ಹಾಕಬಹುದು. ಸ್ಪ್ರಿಂಕ್ಲರ್ ಹಾಕಬಹುದು, ಡ್ರಿಪ್ ಹಾಕಬಹುದು, ಬಬ್ಲರ್, ಮೈಕ್ರೋ ಸಿಸ್ಟಮ್, ಹೀಗೆ ಆಟೋಮೇಷನ್ ಯಾವುದು ಬೇಕಾದರೂ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಹಾಕಬಹುದು. ನಾವಿಲ್ಲಿ ಹಾಕಿರುವಂಥದ್ದು ಮೈಕ್ರೋ ಸಿಸ್ಟಮ್. ಇದು ಗಿಡದ ಬುಡಕ್ಕೆ ಮಾತ್ರ ನೀರು ಬೀಳುವಂಥದ್ದು. ಇದರ ಒಂದು ಬೆನಿಫಿಟ್ ಏನಂದರೆ, ಹೊರಗಡೆ ನೀರು ಬೀಳದೆ ಇರುವುದರಿಂದ ಕಳೆ ಅಧಿಕವಾಗಿ ಬರುವುದಿಲ್ಲ. ಎರಡನೇದಾಗಿ ನೀರು ಕೂಡ ಸೇವ್ ಆಗ್ತದೆ ಇದರಲ್ಲಿ. ಬನ್ನಿ, ಹಾಗಾದರೆ ಗಿಡವನ್ನು ನೆಡ್ತೀನಿ. ಮೊದಲನೇದಾಗಿ ಇದು ಬಯೋ ಕಂಪೋಸ್ಟ್. ಇದರ ಬಗ್ಗೆ ಬೇರೆ ಎಲ್ಲ ವಿಡಿಯೋಗಳಲ್ಲಿ ಈಗಾಗಲೇ ನಾನು ತಿಳಿಸಿದ್ದೇನೆ. ಇದು ಬಯೋ ಕಂಪೋಸ್ಟು. ಫಸ್ಟಿಗೆ ಗಿಡವನ್ನು ಇಡುವಾಗ 1 ಮುಷ್ಟಿ ಕಂಪೋಸ್ಟನ್ನು ಹಾಕಿ ಅದರ ಮೇಲೆ ಗಿಡವನ್ನು ಸೆಟ್ ಮಾಡಬೇಕು. ಹೀಗೆ ಗಿಡ ಸರಿಯಾಗಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕರೆಕ್ಟಾಗಿ ನೇರ ಇರಬೇಕು. ಆನಂತರ ನೋಡಿ, ಕರೆಕ್ಟಾಗಿ 1 kg ಆಗುವಷ್ಟು ಬಯೋ ಕಂಪೋಸ್ಟನ್ನು ಇದಕ್ಕೆ ಹಾಕುವುದು ಉತ್ತಮ. ಆನಂತರ ಇದರ ಬುಡದಲ್ಲಿರುವ ಮಣ್ಣಿಗೆ ಸಮಾನಾಗಿ ಈ ಹೊಂಡವನ್ನು ಮುಚ್ಚಬೇಕು. ಸಂಪೂರ್ಣವಾಗಿ ಮುಚ್ಚುವುದಲ್ಲ, ಅದರ ಬುಡದಲ್ಲಿರುವ ಮಣ್ಣಿಗೆ ಸಮಾನವಾಗಿ ಹೊಂಡವನ್ನು ಮುಚ್ಚಬೇಕು. ಅರ್ಧ ಅಡಿ ಹೊಂಡ ತಮಗೆ ಬಾಕಿ ಉಳಿತದೆ. ಈ ಅರ್ಧ ಅಡಿ ಹೊಂಡವನ್ನು ನೀರು ಕೊಡಲಿಕ್ಕೆ, ಪುನಃ 6 ತಿಂಗಳು ಬಿಟ್ಟು ಅದಕ್ಕೆ ಪಾತಿ ಮಾಡಲಿಕ್ಕೆ ಅಥವಾ ಬುಡ ಮಾಡಲಿಕ್ಕೆ ಈ ರೀತಿಯಾಗಿ ಉಪಯೋಗಿಸಬೇಕಾಗ್ತದೆ. ಆನಂತರ ಇದರ ಆರೈಕೆ 2 ದಿವಸಗಳಿಗೆ ಒಮ್ಮೆ ನೀರು ಕೊಟ್ಟರೆ ಸಾಕಾಗ್ತದೆ. ಪ್ರತಿದಿನ ನೀರಿನ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಳೆ ಗಿಡಗಳಿಗೆ ನೀರು ಹೆಚ್ಚಾದರೂ ಗಿಡಗಳ ಬೇರು ಕೊಳ್ತು ಗಿಡಗಳು ಸಾಯುವಂಥ ಸ್ಥಿತಿ ಬರ್ತದೆ. ಅದೇ ರೀತಿ
ಬೇರೆ ಯಾವುದೇ ಗೊಬ್ಬರ ಗಡಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಒಮ್ಮೆ ನಾಟಿ ಮಾಡುವಾಗ ಈ ರೀತಿಯ ಕಂಪೋಸ್ಟ್ ಕೊಟ್ಟರೆ 6 ತಿಂಗಳವರೆಗೆ ಬೇರೆ ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ. ಮಧ್ಯಕ್ಕೆ ಗಿಡಗಳು ಹಳದಿ ಆಯಿತು ಅಥವಾ ಸರಿಯಾಗಿ ಗ್ರೋತ್ ಇಲ್ಲ ಅಂದರೆ ಅದಕ್ಕೆ ಬೇಕಾದಂಥ ಸೊಲ್ಯೂಷನನ್ನು ಹಾಕಬೇಕಾಗ್ತದೆ. ಈ ರೀತಿಯಾಗಿ ತಾವು ಕೂಡ ಉತ್ತಮವಾದ ಗಿಡಗಳನ್ನು ಆರಿಸಿ ಒಳ್ಳೆಯ ಗಿಡಗಳನ್ನು ನೆಡಿ ತಾವು ಒಳ್ಳೆಯ ತೋಟಗಳನ್ನು ನಿರ್ವಹಿಸಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಂಜೆ 6ರಿಂದ 8ರವರೆಗೆ ಕಾಲ್ ಮಾಡಬಹುದು ಅಥವಾ ಕಮೆಂಟ್ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ತಿಳಿಸಬಹುದು. ಇದಕ್ಕೆ ಸೊಲ್ಯೂಷನ್ ಕೊಡ್ತೇನೆ. ಅದೇ ರೀತಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳೊಂದಿಗೆ ಜೋಸೆಫ್ ಲೋಬೋ, ಶಂಕರ್ಪುರ.